ಹುಟ್ಟ್ಯಾನ್ರಿ ಅದಕ್ಕ ನನ್ನ ಮೇಲದು ಏನ್ರಿ ಪೀಡಾ ಬಂದತಿ ಅನ್ನೋ ಮೊದಲ ಪಂಚಾಂಗ ತೆಗೆದು ನೋಡಿ ನೋಡಿ ಹೇಳ್ರಿ ದೊಡ್ಡ ಮಾರಿ ನೋಡ್ಬೇಕತ್ತೀನಿ ಮಾರಿ ನೋಡ್ಬೇಕತ್ತನ ಅವಾಗ ಅತ್ತಾರ ಅವ್ರ ಪಂಡಿತ್ರ ಏನಂತಾರ ತೆಗೆದು ತಮ್ಮ ಎಲ್ಲಾ ಚಲೋ ಐತಿ ಖರೆ ನಿನ್ನ ಮ್ಯಾಲ ನಿನ್ನ ಮಗನ 3 ತಿಂಗಳ ಪೀಡಾ ಬಂದೈತಿ 3 ತಿಂಗಳ ತಕ ನಿನ್ನ ಮಗನ ಮಾರಿ ನೀನ್ ನೋಡುವಂಗಿಲ್ಲ 3 ತಿಂಗಳ ತಕ ಎಲ್ರಿ ಅದ್ರ ಒಳಗಾಗಿ ನೀನ್ ನೋಡಿದಿ ನಿನ್ನ ಹಾಲಿಗೆ ಹೊಡಿದಾತತಿ ಬಾಳ ವಿಚಾರ ಮಾಡಿ ನೋಡಪ್ಪ ಅಂತ ಹೇಳ್ತಾರೆ ಶಾಣ್ಯಾರು ಎಷ್ಟ ಹೇಳಿದ ಚಿಕ್ಕೈ ಮುತ್ಯಾಗ ಚಂದ್ರ ತಾಯಿ ಏನ್ರಿ ಕೋನ ಕೊಟ್ರ ಅಷ್ಟ ಬಿಡತ ನಂದ ಎಲ್ಲ ಕ್ಷೇತ್ರ ನಿನ್ನ ನುಗುತ್ತ ನಂದಳು ಒಂದೇ ಗಳಿಗ್ಯಾಗ ಚಿಕ್ಕೈ ಮುತ್ಯ ಅಕ್ಕಿ ಕಾಲಿಗೆ ಬಿದ್ದ ಹೇಳ್ಯಾನ ಹೇಳ್ಯಾನ ಹಿಂಗ ಏನ್ ನುಂಗುವುದಾದ್ರ ನುಂಗ ಯವ್ವ 3 ಗಳಿಗೆ ತಾಯನ ಹೌದು ತಮ್ಮ ಮುಂದಿನ ಮುಂಡಿಗೆ ಬರದ ಇಡತ್ತ ನಂದ ಅಲ್ಲಿ ಅಕ್ಕಿ ತಪ್ಪಲ ಮ್ಯಾಲ ಬರದ ಇಟ್ಟ ಕೊಡ್ಲಾಕಾಕಿಗೆ ತಮ್ಮ ಇವನ ಹಂತ್ಯಾಕೇರೋ ನನ್ನ ನುಂಗ್ತಾಳಂತ ಓಡ್ಲಾಕತ್ತೋ ಅಡಿವೆ ಅವಾಗ ಚಂದ್ರ ತಾಯಿ ಬೆನ್ನ ಹತ್ತಿಳ ಚಿಕ್ಕೈ ಮುಟ್ಯಾಗ ತಮ್ಮ ಇವನ ಹೋಗಿ ಹಿಡದಳ 3 ಊರ ಸೀಮ್ಯಾಗ 3 ಊರ ಸೀಮ್ಯಾಗ ಕಂಡಕಿಯ ಬಬಲೇಶ್ವರ ಸಾರವಾಡ ನನ್ನ ನುಂಗುತ್ತಾಳಂತ ಇಳಿಲಾಕತ್ತ ತಾಯಿ ಓಡಿ ಹೋಗಿ ನೆತ್ತನ ಸುಟ್ಟ ಕೈಯಾಗ ಅಂತ ಚಂದ್ರ ತಾಯಿ ಕೈಯಾಗ ಅವನ ಜೊಡ್ಡ ಹೋಗ್ಯಾವ ನಮ್ಮ 3 ಮಂದಿ ಕೈಯಾಗ ನಿಮ್ಮ ಜೊಟ್ಟ ನಮ್ಮ ಕಾಲು ಕಡಿತಾನತ್ರಿ ಕಾಲು ಕಡಿಯೋಣ ಮಾರಿ ನೋಡ್ರಿ ಕಾಲು ಕಡಿಯವ ಕಾಲು ಕಡಿತೀವೋ ಕೈ ಕಡಿತೀವೋ ನಿಮ್ಮ ತಲೆಯಾಗಿನ ಜುಟ್ಟ ಕೆತ್ತಿ ಬಿಟ್ಟವ ನಮ್ಮ ಹೆಣ್ಣದೇವ್ರು ಅದನ್ನ ಮಾರಿ ತಮ್ಮ ನಾನ್ ಅವ್ರಿಗೆ ದುಷ್ಟರು ಇದ್ರಂದ್ರ ಸಂಹಾರ ಮಾಡ್ಬೇಕಾದ್ರೆ ಹೆಣ್ಣು ದೇವ್ರ ದೇವ್ರ ಬೇಕವ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣು ದೇವ್ರನ್ನ ಕರೆದ್ರ ಹೌದು ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣು ದೇವ್ರನ್ನ ಕರೆದ್ರ ಹೆಣ್ಣು ದೇವ್ರ ಬೇಕಾಯ್ತು ಸುಮ್ಮ ನಿಶುಂಬ್ರ ಸಂಹಾರ ಆಗ್ಬೇಕಾದ್ರೆ ಹೆಣ್ಣು ದೇವ್ರ ಬೇಕಾತ್ ಹೌದು ಚಂಡ ಮುಂಡ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣು ದೇವ್ರ ಬೇಕಾತ್ ಹೆಣ್ಣು ದೇವ್ರ ಬೇಕಾಯ್ತು ಮತ್ತ ಇವ್ 3 ಗಂಡ ದೇವ್ರೇನ ಸುಗ್ಗಿಯ ಕಬ್ಬ ಕಡ್ಲಕ್ ಬಂದಿದ್ವಿ ಸಾಲೋಟಿ ಊರಾಗ ಸೀಸನ್ ಇತ್ತು ಎಲ್ಲಿ ಹೋಗಿದ್ರಿ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಿ ಆದದ್ದು ಹೆಣ್ಣ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದದ್ದು ಹೆಣ್ಣ ಸುಂಬ ನಿಶುಂಬ್ರ ಸಂಹಾರ ಮಾಡಿ ಶಾಂಭವಿ ಆದದ್ದು ಹೆಣ್ಣ ಚಂಡ ಮುಂಡ ದೈತ್ಯನ ಹೊಡೆದ ಚಾಮುಂಡಿ ಆದದ್ದು ಹೆಣ್ಣ ಅನ್ನ ಹಕ್ಕಿ ಅನ್ನಪೂರ್ಣೇಶ್ವರಿ ಅನಸ್ಕೊಂಡದ್ದು ಹೆಣ್ಣ ತಮ್ಮ ಅನ್ನ ಹಕ್ಕಿ ಅನ್ನಪೂರ್ಣೇಶ್ವರಿ ಅಂತೇಳಿ ನಾಮ ಬಂದೈತಿ ಹಂಗ ನಿಮ್ಮ ಪರಮಾತ್ಮ ಅನ್ನ ಹಾಕಿದ ಬಳಕ ಇವಂಗ ಯಾವ ನಾಮ ಬಂದೈತಿ ಬೇಕಲ್ಲ ನಮಗ ಅನ್ನಪೂರ್ಣೇಶ್ವರಿ ಅಂತ ನಾಮ ಬಂದದ ಪರಮಾತ್ಮಗ ಯಾವ ನಾಮ ಬಂದೈತ್ರಿ ಮೌಲಕ ಅವನಿಗೆ ಯಾವ ನಾಮ ಬಂದದ ಶಾನ್ಯ ಬಹಳದಿರಿ ಹೇಳಿದೆಲ್ಲ ಹೇಳಂತವ್ರದಿ ಹೇಳ್ತಾನಲ್ರಿ ಈಗ ತಂದಾರಿಪ್ಪ ಹೆಂಗ್ರಿ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡೇನಿ ಎಲ್ಲಾ ಮಾಡ್ಯಾನತ್ರಿ ಬಾಳ ದೂರ ಬ್ಯಾಡ್ರಿ ಒಟ್ಟ ಸೀರಿ ಶರಗ ಬ್ಯಾಡ ನನಗತ್ ಹೇಳ್ತಿ ಸೀರಿ ಶರಗ ಬ್ಯಾಡ ನಾವ್ ನೀನು ಅದಕ್ಕ ಬಬಲಾದಿ ಊರಾಗ ಏನಾಗ್ತದೆ ಇಂತ ಮಂದಿ ಹುಟ್ಟತೈತಿ ಹಿಂಗ ನಾನಾತ್ ಮೆರ್ಯಾವನ ಮುಂದ ನಂದೊಂದು ಪೆಂಟನಿಗೆ ಹೆಚ್ಚು ಇರ್ಲಿ ಅಂತ ಹೇಳಿ ಸದ್ದ ನೋಡಿ ಈಗ ಇಲ್ಲಿ ಭಕ್ತರು ಹೋಗ್ತಿರ್ಬೇಕ್ರಿ ಸದಾಶಿವ ಮುತ್ಯನ ಜಾತ್ರೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯನ ಜಾತ್ರೆ ನಡೀತೈತಿ ಆದ್ರ ಆ ಜಾತ್ರೆ ಒಳಗ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ ಮತ್ತೆ ಹೆಂಗ ಹೇಳ್ತದವ ಸದಾಶಿವ ಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕ ನಮ್ಮ ಚಂದ್ರವ್ ತಾಯಿ ಸೀರಿ ಸುತ್ತರ ಅಟ್ಟ
ಇವನ ಟೇರ್ ಚಾಲು ಒಳ್ಳಂಗ ಗೊಚ್ಚಂಗ ನಡೀತು ನೋಡ್ರಿ ಇದು ತೇರ ಅಳಿಗಾಡ್ಕೋತ ಆ ತೇರಿಗೆ ಚಂದ್ರತಾಯಿ ಸೀರಿಬೇಕು ಮೌಲಾಕ ನಿನಗ ನಿನ್ನ ತೇರಿ ಎಳಿಬೇಕಾದ್ರ ಮನ್ಯಾಗ ಅವ್ವ ಬೇಕು ತಾಯಿ ಬೇಕು ಮೈ ಮ್ಯಾಗಿನ ಅಂಗಿ ಇಸ್ತ್ರಿಯಾಗಿ ಬರ್ಬೇಕಾದ್ರ ಆಕಿ ಬೇಕು ಹೌದಲ್ವ ಖರಿ ಅದ ಮಾತು ತಿಪ್ಪ್ಯಾಗ ಬಿದ್ದ ನಾಯಾಗಿ ಬರೋ ಪಾಳ್ಯಾಗತ್ತದ ಅದ್ರ ಚಿಕ್ಕಡಿ ಬಾಳ ಬಿರಿ ಐತಿ ಗೊಮ್ಮದಿ ಯಾವಾರ ಇದು ಹೆಣ್ಣ ನೀ ಏನ್ ಬೆಳೆಸ್ಲತ್ತಿಲ್ಲ ಅಪ್ಪ ಬಹಳ ದೊಡ್ಡ ಮಂದಿ ಅಪ್ಪಗ ಅವಾಗ ಫರಕ್ ಐತಿ ಯಾವ ಬಾಳ ದೂರದ ತಮ್ಮ ನೀನ ಜನ್ಮ ಕೊಟ್ಟದ ಮಗನ ಮಾರಿ ನೋಡ್ಬೇಕಾದ್ರೆ ಪಂಚಾಂಗ ತೆಗೆದು ಬಂದು ನೋಡ್ತೀನಿ ಹೌದು ಖರಿ ಅದವ ಯಾರು ಮೌಲ ಕಾಕ ನೀನ ಜನ್ಮ ಕೊಟ್ಟಿ ಅವರೇ ಕೊಟ್ಟಿದ್ದಾರ ನಿನ್ನ ಮಗನ ಮಾರಿ ನೋಡ್ಬೇಕಾದ್ರ ಹೋಗಿ ಒಮ್ಮೆ ದಡಾನ ಹೋಗಿ ಒಳಗ್ ನೋಡಂಗಿಲ್ಲ ಎಷ್ಟೊತ್ತಿ ಹುಟ್ಟಿತಿ ಯಾವಾಗ ಹುಟ್ಟಿತಿ ಯಾವ ಗಳಿಗ್ಯಾಗ ಹುಟ್ಟಿತಿ ಎಂತ ಟೈಮ್ ಹುಟ್ಟಿತ ಯಾವ ತಿಂಗಳದಾಗ ಹುಟ್ಟಿತ ಎಲ್ಲ ಬರದಿಟ್ಟುಕೊಂಡ ಪಂಚಾಂಗ ತೆಗಿಯವ್ರ ಹೋಗುದ್ರಿ ಪಂಡಿತರ ತ್ಯಾಕ ಏನಂತ ಹೇಳಿ ಮನ್ಯಾಗ ನನ್ನ ಮಗ ಹುಟ್ಟ್ಯಾನ್ರಿ ಅದಕ್ಕ ನನ್ನ ಮ್ಯಾಲ ಅದು ಏನ್ರಿ ಪೀಡಾ ಬಂದತಿ ಅನ್ನೋ ಮೊದಲ ಪಂಚಾಂಗ ತೆಗೆದು ನೋಡಿ ಹೇಳ್ರಿ ದೊಡ್ಡ ಮಾರಿ ನೋಡ್ಬೇಕತ್ತೀನಿ ಮಾರಿ ನೋಡ್ಬೇಕತ್ತಾನೆ ಅವಾಗ ಅತ್ತಾರ ಅವ್ರ ಪಂಡಿತ್ರ ಏನಂತಾರ ತೆಗೆದು ತಮ್ಮ ಎಲ್ಲಾ ಚಲೋ ಐತಿ ಖರೆ ನಿನ್ನ ಮ್ಯಾಲ ನಿನ್ನ ಮಗನ 3 ತಿಂಗಳ ಪೀಡಾ ಬಂದೈತಿ 3 ತಿಂಗಳ ತಕ ನಿನ್ನ ಮಗನ ಮಾರಿ ನೀನ್ ನೋಡುವಂಗಿಲ್ಲ 3 ತಿಂಗಳ ತಕ ಎಲ್ರಿ ಅದ್ರ ಒಳಗಾಗಿ ನೀನ್ ನೋಡಿದಿ ನಿನ್ನ ಹಾಲಿಗೆ ಹೊಡಿದಾತತಿ ಬಾಳ ವಿಚಾರ ಮಾಡಿ ನೋಡಪ್ಪ ಅಂತ ಹೇಳ್ತಾರೆ ಮಗ ನಮಗೆ ಹುಟ್ಟಿದ ಬಳಕ ಅಪ್ಪನ ಮ್ಯಾಲ ಪೀಡಾ ಬಂದತಿ ಅಂತೇಳಿ ಅಪ್ಪ 3 ತಿಂಗಳ ಮಾರಿ ನೋಡುದ್ ಬೆಟ್ಟಾನ ಮತ್ತ ಅಪ್ಪಗ ಪೀಡಾ ಬಂದೈತೆ ಅಪ್ಪ ನೋಡುದ್ ಬಿಟ್ಟಂಗ ಅವಾಗ ಪೀಡಾ ಬಂದೈತೆ ಅವನು ಒಂದ್ 3 ತಿಂಗಳು ಬಿಟ್ರ ಸಾಲೋಟಿಗೆ ಊರಾಗ ಬರ್ತಿದ್ರನ್ರಿ ಇವ್ರ ಗಂಡ ಆಡೋರು ಗೋರಿ ಮ್ಯಾಗ ಸಣ್ಣಂಗಿ ಕರಿಕಿ ಬೆಳಿತಿತ್ತು ಕತ್ತಿ ಮೈ ಅಂತ ಕರಿಕಿ ನೀ ಬಿಟ್ಟದ ಅಕ್ಕಿ ಬಿಡ್ಲಾಕ್ ಬರ್ತೇನ ಬರುದಿಲ್ಲ ಅದಕ್ಕ ನಿನಗೊಂದು ಮಾತು ಹೇಳ್ತಾನ ಆ ದೇವರ ಜಾಗ ನನ್ನ ತಾಯಿ ತಗೋಬಹುದು ಆದ್ರ ಆ ತಾಯಿ ಜಾಗ ನಿನ್ನ ದೇವರಿಗೆ ತಗೊಳಕ್ ಬಂದಿಲ್ಲ ಒಂದು ಮಾತು ಹೇಳ್ಯಾರಿ ಏನಂತವ ಸ್ವತಃ ಮುಂದೆ ಕೂತ್ಕೊಂಡ ಪಾರ್ವತಿ ಪರಮಾತ್ಮ ವಿಷ ಕುಡಿಸ್ಯಾಳು ಅಕ್ಕಿ ಹಂಗ ದೊಡ್ಡಕ್ಕಿ ಗಂಡ ಸಾತ್ರ ಸಾಯಿಲಿ ಖರೆ ನಾವು ಬದುಕುನು ಒತ್ತಾವತ್ತಾವ ನೋಡ್ರಿ ಹಂಗ ಜಗದಿ ಒಂದು ಹಂಗಿಲ್ಲ ಅದ್ರ ಅರ್ಥ ನಿನಗೆ ಅಲ್ಲಿ ಒಂದೊಂದು ಸ್ಥಾನಗಳ ಗೊತ್ತಾಗಬೇಕಾಗಿತ್ತು ಆಕಿ ಯಾಕ ವಿಷ ಕುಡದ ಬಳಕ ನಮ್ಮ ಪಾರ್ವತಿ ಒಂದ್ ದಗದ ಮಾಡ್ಯಾಳ ಅಲ್ಲಿ ಏನ್ ಮಾಡ್ಯಾಳು ಯಾವಾಗ ಮಾಡ್ಯಾಳು ಹೆಂಗ್ ಮಾಡ್ಯಾಳು ಹೇಳ್ತೀನಿ ಸರಿಯಾಗಿ ಕಾಳಕೋಟ ವಿಷ ತಮ್ಮ ಹೊಂಟಿ ತಂದೆ ಸಮುದ್ರ ಪರಮಾತ್ಮ ಕುಡದಾನಂತ ಅಂದೆ ನೆತ್ತ ಮಂಡ್ಯಾಗ ಮುಂದ ಕುತ್ತಳ ನೋಡತ ಅಂದೆ ಬರೇ ಆವಾಗ ಅಕ್ಕಿ ನೋಡ್ಕೋತಟ್ಟ ಗೊತ್ತಿಲ್ಲಪ್ಪ ತಿಳಿಸುವೆ ನಿನಗ ಮೌನ ತಿಳಿಸುವೆ ನಿನಗ ವಿಷ ಕುಡದ ಪರಮಾತ್ಮ ಗಂಟಲ ಒಳಗ ಇಳಿಯ ಏನ್ ಮಾಡ್ಯಾಳ ತಾಯಿ ಏನ ಗಂಟಲದ ಒಳಗ ಇಳಿಯತ್ತ ಕೇಳ ಓಡಿ ಬಂದ ಅವನ ಗಂಟ್ಲ ಒತ್ತಿ ಅದಕ್ಕ ತಮ್ಮ ಗಂಟ್ಲ ಸರ ಕಂಠ ಎತ್ರ ಐತಲ್ರಿ ಈಗ ಏದೋ ಎಲ್ಲರ ಕಣ್ಣಿಗೆ ಕಾಣತೈತಿ ಗಂಟಲ ಒಳಗ ಆದ್ರ ನಾವೊಂದು ಮಾತ ಕೇಳಿನಿ ಕಾಕ ನಿನಗ ಇದರಾಗ ಪರಮಾತ್ಮ ಗಂಗಾ ನ್ಯಾಕ ಕುಣಿಸ್ಯಾನ ನೆತ್ತಿಯ ಮ್ಯಾಗ ನೆತ್ತಿಯ ಮ್ಯಾಗ ಅಂತದೇನ ಕಷ್ಟ ಬಂದಿತ್ತ ನೆತ್ತಿ ಒಳಗ ಕೂರ್ಸುವಾಗ ಹೌದು ನೆತ್ತಿ ಒಳಗ ಯಾಕ ಇಟ್ಟ ನಂಬುದ ತಿಳಿಸ್ಬೇಕು ಅಪ್ಪ ಅಂದ್ರ ಗಪ್ಪ ಮಾಡಿ ಇದು ಎಲ್ಲ ಮುಗದ ಬಳಕ ಮತ್ತೊಂದು ಮಾತ ಯಾವ ಮಾತ್ರಿ ತಮ್ಮ ಗಂಡನ ಸುದ್ದಿ ಕೇಳತಿದೆ ಕೇಳಪ್ಪ ಈಗ ಏನ್ರಿ
ಏನೈತ್ರಿ ಜಗತ್ತಿನೊಳಗ ಹೌದ್ ಗಂಡ ಅಂದ್ರ ಹೆಚ್ಚಿಂದ ಅಂತ ಹೇಳ್ತಾರ್ರಿ ಅಂತ ಹೇಳತ್ತೀರಿ. ಹೌದವ ಇರ್ಲಪ್ಪ ಗಂಡ ಹೆಚ್ಚಿಂದನ ಇಲ್ಲ ಅಂದಿಲ್ಲ, ಬಹಿರಂಗದೊಳಗಾಗ್ಲಿ ಅಂತರಂಗದೊಳಗಾಗ್ಲಿ. ಹೌದ ಖರೆ ನಾ ನಿನಗ್ ಕೇಳುದು ಒಂದ ಒಂದ ಏನೈತ್ರಿ ಏನ್ ಆಕಿ ಬೇಕತ್ತ ನೀ ಬಂದ್ಯ, ನೀ ಬೇಕತ್ತ ಆಕಿ ಬಂದಾಳು, ಇಷ್ಟ ಕೇಳತ್ತೀನಿ ನಿನಗ. ವಿಷಯ ಕೇಳುದು ಹೌದಲ್ಲ ಹೌದ ಗಂಡ ನೀ ದೊಡ್ಡವ ಹೌದ ಇಲ್ಲ ಅಂದಿಲ್ಲ. ಆದರ ಅಕ್ಕಿ ಇದ್ದಲ್ಲ ನೀನಾಗೆ ಬಂದ್ಯೋ, ಏನ ನೀ ಇದ್ದಲ್ಲಿ ಅಕ್ಕಿದು ಬಂದಳು. ಹೌದಲ್ಲ ಎಲ್ಲಿ ಹೆಣ್ಣು ಇರ್ತೈತೆ ಅಲ್ಲೇ ಗಂಡಸ ಮಗ ಹೋಗ್ಬೇಕಾಗೈತಿ ತಮ್ಮ. ಅವಾಗ ಹಿರಿಯರ ಪದ್ಧತಿ ಬೇರೆ ಇತ್ತು. ಹೆಂಗ್ರಿ ಅವಾಗ ಹೆಂಗ ಯಾವಾಗ ಹೆಂಗ್ರಿ ಹುಡುಗನ ಮನ್ಯಾನವ್ರ ಹುಡುಗಿ ಮನ್ಯಾನವ್ರ ಹೋಗಿ ಒಮ್ಮೆ ನೋಡಿ ಫಿಕ್ಸ್ ಮಾಡಿ ಬಂದ್ರ ಮುಗಿದ್ ಹೋತ. ಅಟ್ರ ಮ್ಯಾಲ ಅಕ್ಕಿ ಕಾಳು ಒಗದ ಮುಕ್ತಾಯ ಮಾಡಿ ಬಿಡ್ತಿದ್ರ. ಈಗ ಹಂಗಿಲ್ರಿ. ಈಗ ಹೆಂಗ್ರಿ ಮಾಡ್ಕೊಳವ ಮಾಡ್ಕೊಳಕಿ ನೋಡ್ಬೇಕು ಈಗ ಮೊದಲು. ಅಕ್ಕಿ ಕಾಳು ಅವ್ರ ಹಂಗ ಹೌದ್ರಿ. ನಮ್ ಮೌಲಾ ಕಾಕ ಮಾತಾಡೋದಗದ್ ಹೆಂಗ ಆಲೈತಿ ಅಂದ್ರ ನಮ್ ಮೌಲಾ ಕಾಕನಂತ ಒಬ್ಬ ಮನುಷ್ಯ ಏನ್ ಮಾಡಿದ್ದ, ಏನ್ ಮಾಡಿದ್ರಿ, ತಾಯಿ ತಂದಿ 10 ಮನಿ ತಿರುಗಿ ಹೌದು 10 ಹೆಣ್ಣು ನೋಡಿ ಬಂದಿದ್ರ. ಕರಿ ಇವಂಗ ಪಸಂದ್ ಬಂದಿದ್ದಿಲ್ಲ. ಪಸಂದ್ ಬರ್ಲಾರ್ದಕ್ಕಾಗಿ ಅವರು ಬ್ಯಾಸರಿಸಿ ಒಂದ್ ಮಾತು ಹೇಳ್ರವ್ರು. ಏನಂತ ಹೇಳ್ತಾರವ, 10 ಮನಿ ತಿರುಗಿ ಬಂದದಿವು, ಒಟ್ಟ ನಿನಗ್ ಪಸಂದ್ ಬರವಲ್ದಂದ್ರೆ ಇನ್ನು ನೀನ ಹೋಗಿ ಯಾವ್ದು ನೋಡಿ ಗಚ್ಚಿ ಮಾಡಿ ಬರ್ತಿಲೆ, ಬರೇ ನೀ ಎಸ್ ಅಂದಾಗ ಅಕ್ಕಿ ಕಾಳು ಹೋಗಿಲ್ಲ ಕಟ್ಟ ಬರ್ತೀವ ಅಂದ್ರ. ಹೌದ್ ಹೌದ್ರಿ. ಆಯ್ತ ನಿಮ್ ಹಿರಿಯರಿಗೆ ತಿಳಿಯಂಗಿಲ್ಲ, ನಾನ ಹೋಗ್ತಾನಂದ ಅಂದ್ರಲೆ 4 ಮಂದಿ ದೋಸ್ತರನ್ನ ಕರ್ಕೊಂಡು ಹೋದ ಹೆಣ್ಣು ನೋಡ್ಲಕ್. ಹೌದ್ ಹೌದ್ರಿ. ಹೆಣ್ಣು ನೋಡ್ಲಕ್ ಕರ್ಕೊಂಡು ಹೋದ ತಮ್ಮ. ಆತ ಹೆಣ್ಣವ್ರ ಮನಿಗ್ ಹೋಗಿ ಹುಡುಗಿನ ಕರೀರಿ ಹೊರಗಂದ. ಅಂದಾಗ ಏನಾಯ್ತ್ರಿ, ಹುಡುಗಿನ ಕರೀರಿ ಅಂದ್ರ ಕೈಯಾಗ 1-2 ಚಾದ ಬಟ್ಲ ತಗೊಂಡ ಬಂದಳಕಿ ಹೊರಗ. ಹೌದ್ರಿ. ಇವ ಗಾಂಡ ಕೂತಿದ್ದ ಮಾಡ್ಕೊಳ್ಳೋ ಹುಡುಗ 4 ಮಂದಿ ದೋಸ್ತರು ಇದ್ರ. ಅವ್ರು ಸುಮ್ಮ ಕುಂಡ್ರಲಿಲ್ಲ. ಏನಂತಿದ್ರಿ, ನೀನ ಮಾಡ್ಕೊಳ್ಳೋದಿ, ನೀನ ಮಾತಾಡ್ಸ ಹುಡುಗಿನ ಅಂದ್ರ. ಹೌದು ಹೌದ್ರಲ್ಲೇ ಮಾಡ್ಕೊಳ್ಳವ್ ನೀ ಅದಿ, ನೀನ ಮಾತಾಡ್ಸ ಅಂದಾಗ ತಮ್ಮ ಅವಾಗ ಹೆಂಗ್ ಮಾತಾಡ್ಸ್ಬೇಕ್ರಿ ಮೌಲಕಾಕ. ಇವೇನಂದ್ರಿ ಮೊದಲು ಆ ಹುಡುಗಿನ ಏನ್ ನೋಡಿದ್ಲ, ತಂಗಿ ನಿನ್ನ ಹೆಸರು ಏನ ಅಂದಾಗ ನೋಡ್ರಿ ದಗದ ಮದ್ವಿ ಮಾಡ್ಕೊಳಕ್ರೆ ಹೋಗ್ಯಾನ ನೋಡ್ರಿ. ಹೆಣ್ಣು ಹುಡುಕಾಡಿ ಗಚ್ಚಿ ಮಾಡ್ಕೊಳಕ್ ಹೋಗ್ಯಾನ. ಹೌದ್ ಹೆಣ್ಣಾರ ನೋಡ್ಲಕ್ ಹೋಗ್ಯಾನ. ಆಕಿನ ಕೇಳ್ತಾನ, ತಂಗಿ ನಿನ್ನ ಹೆಸರು ಏನ ನೋಡ್ರಿ ದಗದ. ಆಕಿ ಅಂದಳು, ಒಳ್ಳೆ ಬಕ್ರ ಬಂದ ಗಂಟು ಬಿತ್ತು ಬಾ ನನ್ನ ಪಾಲಿಗೆ ಅಂದಳು. ಆಕಿ ಖರಿ ಅದರ ಆಕಿ ಅಂದಳು ಏನಂತ, ಮತ್ ಇವ್ ತಂಗಿ ಅಂದಾನಂದ್ರ ಹೊಳಿಕಿನ ಅಣ್ಣ ಅನ್ಬೇಕಲ್ಲ. ಮತ್ತೆ ನಿರ್ವಹಣೆ ಇಲ್ಲ. ಅಣ್ಣ ನನ್ನ ಹೆಸರು ಮಲ್ಲವ್ವ. ಅಣ್ಣ ಮಲ್ಲವ್ವ ಆತಾತು. ನಿನಗ ಅಣ್ತಾಮ್ರಿ 8 ಮಂದಿ ಅಂದಾಗ ಆಕಿ ಅಂದಳು, ಹೌದು ಇನಕ ತಕಾರ್ಯ 2 ಇದ್ರು. ಹೌದ್ರಿ. ಈಗ ನಿನ್ ಹಿಡ್ಕೊಂಡ 3 ಮಂದಿ ಆದ್ರ. ಹೌದು ಹೆಣ್ಣು ನೋಡವ. ಇದ ನೀ ಮಾಡೋ ಪದ್ಧತಿ ಆಗಲತ್ತದ. ಹೆಂಗಾಗ್ಯದ ನಿನ್ ಹಣೆ ಬರ. ಅದಕ್ಕ ಹೌದು ನಿನ್ನ ಒಳಗ ಸಂದಿಗೆ 1000 ಚಟ ಇಟ್ಟುಕೊಂಡ. ಹೌದು ಹುಡುಗಿ ಚಲೋ ಬೇಕಂತ ಹೇಳ್ತಿ. ಹೌದು ಒಳಗ ಸಂದಿಗೆ 1000 ಚಟ ಇಟ್ಟುಕೊಂಡಿ. ಹಂಗಾಗುದ್ರಿ ಹೌದು. ಮತ್ತ ಈ ಬಹಿರಂಗದೊಳಗಾದ್ರು ಹಂಗ, ಅಂತರಂಗದೊಳಗಾದ್ರು ಹಂಗ. ಶರೀರ ಇದ್ದಲ್ಲೇ ಜೀವಾತ್ಮ ಬಂದೈತಿ. ಹೋಗ್ಬೇಕಾಗ್ಯದ. ಜೀವಾತ್ಮ ಇದ್ದಲ್ಲಿ ಶರೀರ ಹೋಗಿಲ್ಲ. ಅದಕ್ಕ ನಮ್ಮ ಹೆಣ್ಣಿನಿಂದ ಹಿಂಗ ಆಗೈತಿ. ಇನ್ನ ಒಂದು ಹೆಣ್ಣು ಮೆಟ್ಟಿಗೆ ಹಚ್ಚೈತಿ. ನಿಮ್ಮ ಚಂದ್ರದೇವನ ಸಹಿತ ಹೆಣ್ಣ ಮೆಟ್ಟಿಗೆ ಹಚ್ಚೈತಿ. ಯಾವಾಗ ಹಚ್ಚೈತಿ ಹೇಳ್ತೇನೆ. ಅಂತ ಚಂದ್ರದೇವನ ಮೆಟ್ಟಿಗೆ ಹಚ್ಚದ ಹೆಣ್ಣ ಜಗದಾಗ ದಕ್ಷ ಬ್ರಹ್ಮನ ಮಕ್ಕಳ 60 ಮಂದಿ ಎದ್ರು ಅವನಿಗ. ಅದ್ರಾಗ 27 ಮಂದಿನ ಕೊಟ್ಟಿದ್ದ ಚಂದ್ರದೇವಾಗ. ಕೇಳು ಚಂದ್ರದೇವಾಗ 27 ಮಂದಿಯಾಗ ತಮ್ಮ ಸಣ್ಣಕ್ಕಿ ಹೆಂಡತಿ ಇದ್ಳು. ಹೌದು ಆಕಿನೇ ಸಣ್ಣಕ್ಕಿ ಹೆಂಡತಿ ರೋಹಿಣಿ ಅಂತ ಇದ್ಳು. ಆಕಿ ಮ್ಯಾಲ ಬಾಳ ಮಾಯ ಎದ್ದು ಚಂದ್ರದೇವಾಗ. ಉಳಕಿದ 76 ಹೆಂಡ್ರ ಅಪ್ಪನ ಮುಂದ ಹೇಳ ಏನಂತ ಹೇಳ್ತಾರ ಹೋಗಿ. ಯಪ್ಪ ಚಂದ್ರ ಎಲ್ಲರಿಗೂ ಒಂದೇ ಸವನೆ ಎಲ್ಲ ಈಗ. ಅವ ಒಬ್ಬರಿಗೊಂದ ಅದಾನ ಈಗ. ಅವಂಗ ಬಂದ ತಾಕಿತ್ ಮಾಡ ಅಂದ್ರು ದಕ್ಷ ಬ್ರಹ್ಮಗ. ಕೇಳು ದಕ್ಷ ಬ್ರಹ್ಮಗ
ಹೇಳಿದ ದಕ್ಷ ಬ್ರಹ್ಮ ಚಂದ್ರಗ ತಾಕಿತ ಮಾಡ್ಯಾರ. ಹೌದು 27 ಮಂದಿ ನಿನ್ನ ಹೆಂಡ್ರ ಆದಾರು ಈಗ ಎಲ್ಲರಿಗೆ ಒಂದೇ ಸೌನೆ ಇರ್ಬೇಕ ಎಷ್ಟ ಪಾರಿ ಹೇಳಿದಾರ ಚಂದ್ರಗ ಬುದ್ಧಿ ಮತ್ತೇನೈತ್ರಿ ಸ್ವತಃ ಹಿಡದ ಹಠ ಬಿಡ್ಲಿಲ್ಲಪ್ಪ ಚಂದ್ರ ಅವಾಗ ಅವನ ಮಾವ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟ ಅವನೀಗ ನಿನ್ನ ಕಳಿ ಮೇಲ ನಿನಗ ಅಹಂಕಾರ ಬಂದದು ಈಗ ಚಂದ್ರ ಬಂದದು ನಿನಗ ನಿನಗ ಕುಷ್ಠ ರೋಗ ಹತ್ತಲಿ ಅಂತ ಶ್ರಾಪ ಕೊಟ್ಟ ಶಿಕ್ಷಕರು ಅದೇ ರೀತಿಯಾಗಿ ಯಾವ ನಮ್ಮ SB ಗದ್ಯಾಳ ಶಿಕ್ಷಕರಾದಂಥವರು ಸಾಲುಟಿ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದೊಳಗೆ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡು 101 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ನಮ್ಮ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ತಂಗಿ ಗುರುಪದಯ ವೇದಮೂರ್ತಿ ಗುರುಪದಯ ಸಂಬಳ ಯಾವ ನಮ್ಮ ಗುರುಸ್ವರೂಪಿ ಆದಂಥವ್ರು ವೇದಮೂರ್ತಿ ಆದಂಥವ್ರು ಗುರುಪದೇ ಸ್ವಾಮಿಗಳು ಸಂಬಳದವರು ಸಾಕಿನ ಸಾಲೋಟಿಗೆ 101 ರೂಪಾಯಿ ಮಹಾಪ್ರಸಾದ ಅಂತ ತಿಳ್ಕೊಂಡು ಈ ಹಣವನ್ನು ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ಅದೇ ರೀತಿಯಾಗಿ ಗಡಿಯಪ್ಪಣ್ಣ ಅವರು ಭಜಂತ್ರಿ ಸಾಕಿನ ನಮ್ಮ ಸಾಲೋಟಗಿ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಆಭಾರಿಯಾಗಿದ್ದೀನಿ. ಹೋಲಿಗೆ ತಂಗಿ ಗದ್ದೆಪ್ಪ ವಿಭೂತಿ ಅದೇ ರೀತಿಯಾಗಿ ಗದ್ದೆಪ್ಪಣ್ಣ ಅವರು ವಿಭೂತಿ ನಮ್ಮ ಸಾಲೋಟಗಿ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ. ಆ ತಾಯಿ ಆದಿಲಕ್ಷ್ಮಿ ಅವರ ಮಾಡುವಂತ ಕಾರ್ಯದೊಳಗಾಗ್ಲಿ ಕಾಯಕದೊಳಗಾಗ್ಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾಪಾಡ್ಲೆ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದ್ದು. ಹೋಲಿಗೆ ತಂಗಿ ತಡಿ ಕಾಕ ಬರ್ಲಾತಾನ ಇಲ್ಲಿ ಮತ್ತ ಪದ ಮತ್ತಿದ ಇಲ್ಲಿ ಹಣ ಬಂದ